ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಯು ಲೇಟೆಸ್ಟ್ ಟಾಪಿಕ್ಸ್. ಸೊ ನಾನು ಈ ದಿನ ಯಾವ ವಿಷಯದ ಬಗ್ಗೆ ತಿಳಿಸ್ಕೊಡೋಕ್ಕೆ ಬಂದೀನಿ ಅಂತ ನೋಡೋದಾದರೆ, ಸೊ ಯಾರೆಲ್ಲ ಇಲ್ಲಿವರೆಗೂ ಲಾಸ್ಟ್ ಡೇಟ್ ಮುಗ್ದಿದ್ರೂ ಸಹ ಎಕ್ಸಾಮಿನೇಷನ್ ಫೀಸ್ ಕಟ್ಕೊಂಡಿಲ್ವೋ ಅವರಿಗೆ ಈ ವಿಡಿಯೋ ತುಂಬಾ ಉಪಯುಕ್ತ ಆಗುತ್ತೆ. ಆ್ಯಂಡ್ ದೆನ್ ಅದನ್ನು ಯಾವ ರೀತಿ ಕಟ್ಟಬೇಕು ಅನ್ನೋದನ್ನು ಪ್ರೊಸೀಜರು ಸಹ ಹೇಳ್ತೀನಿ. ಸೊ ನಮಗೆ ಪೆನಾಲ್ಟಿನೂ ಬಿದ್ದೆ, ಫಸ್ಟ್ ಪೆನಾಲ್ಟಿ ಆ್ಯಂಡ್ ಸೆಕೆಂಡ್ ಪೆನಾಲ್ಟಿನೂ ಎರಡೂ ಆಗಿಬಿಟ್ಟಿದೆ. ಲಾಸ್ಟ್ ಸ್ಟೆಪ್ಪು ಒಂದು ಸ್ಪೆಷಲ್ ಕ್ಯಾಟಗರಿ ಅಂತ ಇದೆ. ಅದೇನು ಮತ್ತು ಅದು ಯಾವ ರೀತಿ ವರ್ಕ್ ಆಗುತ್ತೆ ಮತ್ತು ನೀವು ಯಾವ ರೀತಿ ಎಕ್ಸಾಮಿನೇಷನ್ ಫೀಸ್ನ ಕಟ್ಟಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಇದೊಂಥರ ಹೊಸ್ದಾಗೇನೆ ಅಂತ ಹೇಳ್ಬೋದು. ಸೊ ಎಕ್ಸಾಮಿನೇಷನ್ ಡೇಟ್ ಮುಗ್ದಿರೂ ಸಹ ಸೊ ಕಟ್ಕೊಳ್ಳೋದು ಯಾವ ರೀತಿ ಅಂತ ಹೇಳ್ತಾ ಇದ್ದೀರಾ ಅಂತಂದರೆ ಇದು ಫಸ್ಟ್ ಟೈಮು. ಸೊ ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಗಳಿಗೂ ಆದಷ್ಟು ಶೇರ್ ಮಾಡಿ. ಸೊ ಮೊದಲನೇದಾಗಿ ನೋಡಿ ಗಾಯ್ಸ್, ಮೊದಲನೇದಾಗಿ ನಿಮ್ಮ ಏನು ಬ್ರೌಸರ್ ಇರುತ್ತಲ್ಲ ಅದಕ್ಕೆ ಮೊದಲನೇದಾಗಿ ನೀವು ಅಂದರೆ ಲಾಗಿನ್ ಆಗಬೇಕಾಗತ್ತೆ. ಯಾವ ಬ್ರೌಸರ್ನ ಯೂಸ್ ಮಾಡ್ತಾ ಇರ್ತೀರಾ, ಎಕ್ಸ್ಪೆಷಲಿ ಎಲ್ಲರೂ ಸಹ ಕ್ರೋಮ್ ಬ್ರೌಸರ್ನೇ ನೀವು ಯೂಸ್ ಮಾಡ್ತಾ ಇರ್ತೀರಾ ಅಂದ್ಕೋತೀನಿ. ಈ ರೀತಿ ನೀವು ಬಂದರೆ ಜಸ್ಟ್ ಇದು ಯು ಸಿ ಎಮ್ ಎಸ್ ಲಾಗಿನ್ಗೆ ಬಂದಿದೆ. ಸೊ ಇಲ್ಲಾಂದರೆ ಯು ಸಿ ಎಮ್ ಎಸ್ ಲಾಗಿನ್ ಅಂತ ಕೊಟ್ಟಿದ ತಕ್ಷಣ ಈ ಥರ ಫಸ್ಟ್ ಪೇಜ್ ಬರುತ್ತೆ. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಫ್ರಂಟ್ ಪೇಜ್ ಓಪನ್ ಆಗುತ್ತೆ. ಇದೇ ರೀತಿಯಾಗಿ ಅಂದರೆ ಈ ಗೇಮ್ ಬಂದಿದೆಯಲ್ಲ ರೆಸೊಲ್ಯೂಷನ್ನು, ಅದೇ ರೀತಿಯಲ್ಲಿ ನೀವು ಯಾವುದೇ ರೀತಿಯ ಆಪ್ರೇಷನ್ ಸಹ ಮಾಡೋಕ್ಕೆ ಹೋಗಬಾರ್ದು. ಇಲ್ಲಿ ಪ್ರತಿಯೊಂದು ಇಲ್ಲಿ 3 ಡಾಟ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿಕೊಂಡು ಡೆಸ್ಕ್ಟಾಪ್ ಸೈಟ್ನೇ ತೊಗೊಬೇಕು. ನೀವು ಯಾವುದೇ ರೀತಿಯ ಮೊಬೈಲಲ್ಲಿ ಎಕ್ಸಾಮಿನೇಷನ್ ಫೀಸ್ ಕಟ್ತಾ ಇದ್ದೀರಾ, ಇಲ್ಲ ಯಾವುದೇ ರೀತಿಯ ಪ್ರತಿಯೊಂದು ಆಪ್ರೇಷನ್ಗಳನ್ನ ಮಾಡ್ತಾ ಇದ್ದೀರಾ ಅಂತ ಅಂದರೆ ನೀವು ಡೆಸ್ಕ್ಟಾಪ್ ಸೈಟಿಗೆ ತೊಗೊಂಡ್ರೆ ನಿಮಗೆ ಲ್ಯಾಪ್ಟಾಪಲ್ಲಿ ಯಾವ ರೀತಿ ಓಪನ್ ಆಗುತ್ತಲ್ಲ ಅದೇ ರೀತಿ ನಿಮಗೆ ಮೊಬೈಲಲ್ಲಿ ಓಪನ್ ಆಗುತ್ತೆ. ಸೊ ಅದಕ್ಕೆ ಮೊದಲನೇದಾಗಿ ನೀವು ಲಾಗಿನ್ ಆಗಬೇಕಾಗತ್ತೆ. ಲಾಗಿನ್ ಮಾಡ್ಕೊಳ್ಳಿ. ಸೊ ಲಾಗಿನ್ ಆದರೆ ನಿಮಗೆ ಈ ರೀತಿ ನಿಮಗೆ ಫ್ರಂಟ್ ಪೇಜ್ ಒಂದು ಓಪನ್ ಆಗುತ್ತೆ. ಅಂದರೆ ಆ ಹೋಮ್ ಪೇಜ್ ಏನಿದೆಯಲ್ಲ ಈ ರೀತಿ ಶೋನ್ ಆಗುತ್ತೆ. ಸೊ ಇದು ನನಗೆ ನನ್ನ ಸಿಸ್ಟರ್ ಕಡೆಯಿಂದ ಸಿಕ್ಕಿದ್ದು. ಏನಪ್ಪ ಅಂತ ಅಂದರೆ ನಮ್ಮ ಸಿಸ್ಟರ್ ಅಂದರೆ ಈ SCP ಬ್ಯಾಚ್ ಏನಿದೆಯಲ್ಲ 3rd ಸೆಮಿಸ್ಟರು, ಅವರಿಗೆ ಲಾಸ್ಟ್ ಡೇಟ್ ಇದ್ದಿದ್ದು 12ನೇ ತಾರೀಕು 12ನೇ ತಿಂಗಳು. ಅಂದರೆ ಡಿಸೆಂಬರ್ನ 12ನೇ ತಾರೀಕು ಲಾಸ್ಟ್ ಡೇಟ್ ಇತ್ತು, ಅಂದು ವಿತೌಟ್ ಪೆನಾಲ್ಟಿ. ವಿತ್ ಪೆನಾಲ್ಟಿ 15ನೇ ತಾರೀಕು ಫಸ್ಟ್ ಪೆನಾಲ್ಟಿ, ಅಂದರೆ ಅದು ₹100 ಸಮಥಿಂಗ್ ಏನೋ ಇತ್ತು. ಮತ್ತು ಇನ್ನೊಂದು ಸೆಕೆಂಡ್ ಪೆನಾಲ್ಟಿ ₹500 ಪೆನಾಲ್ಟಿ ಇತ್ತು. ಈಗ ನೋಡಿ ನಿಮಗೆ ತೋರಿಸ್ತೀನಿ. ಎಕ್ಸಾಮಿನ್ ಅಪ್ಲಿಕೇಶನ್ಗೆ ಹೋಗಿ, ಅಂದರೆ ನಾನು ಯಾಕಪ್ಪ ಅದು ರಿಜೆಕ್ಟ್ ಆಗಿತ್ತು ಅಂದರೆ ನೀವು ಯಾವುದೇ ರೀತಿಯ ಟ್ರಾನ್ಸಾಕ್ಷನ್ ಮಾಡಿದರೂ ಇಲ್ಲಿ ನಿಮಗೆ ಶೋಹನ್ ಆಗುತ್ತೆ. ನೋಡಿ ಈ ಥರ ಬರುತ್ತೆ. ಅಂದರೆ ಅವರು 10ನೇ ತಾರೀಕು ನೋಡಿ ಇಲ್ಲಿದೆ, 10ನೇ ತಾರೀಕು UPI ಮುಖಾಂತರ ಕಟ್ಟಕ್ಕೆ ಹೋಗಿದ್ದಾರೆ, ಅದು ಫೇಲ್ಯೂರ್ ಆಗಿದೆ. ಅದನ್ನೇನು ಅಂದ್ಕೊಂಡಿದ್ದಾರೆ ಅಂದರೆ ಪೇ ಆಪ್ಷನ್ ಹೋಗಿರುತ್ತಲ್ವಾ, ಸೊ ಇವ್ರೇನು ಅಂದ್ಕೊಂಡಿದ್ದಾರೆ, ಎಕ್ಸಾಮಿನೇಷನ್ ಫೀಸ್ ಕಂಪ್ಲೀಟ್ ಆಯ್ತೇನೋ ಬಿಡಿ ಅಂತ ಸುಮ್ಮನಾಗಿರ್ತಾರೆ. ಆದರೆ ನಿನ್ನೆ ಕಾಲೇಜ್ ಕಡೆಯಿಂದ ಒಂದು ಇನ್ಫಾರ್ಮೇಷನ್ ಬಂದಿದೆ ಅವರಿಗೆ, ನೀವು ಎಕ್ಸಾಮಿನೇಷನ್ ಫೀಸ್ ಕಟ್ಟಿಲ್ಲ, ಸೊ ಎಕ್ಸಾಮಿಗೆ ಕೂರೋಕ್ಕಾಗಲ್ಲ ಅಂತ ಹೇಳಿದ್ಕೆ ಸೊ ನಂಗೆ ಕಾಂಟ್ಯಾಕ್ಟ್ ಮಾಡಿದರು. ಸೊ ನಾನು ಎಕ್ಸಾಮ್ ಅಪ್ಲಿಕೇಶನಲ್ಲಿ ಹೋಗಿ ಚೆಕ್ ಮಾಡಿದ್ಕೆ ಈ ಥರ ಫೇಲ್ಯೂರ್ಡ್ ಆಗಿದೆ, ಮಾಡೋಕ್ಕಾಗೋದಿಲ್ಲ ಅಂತ ಅಂದಾಗ ಇಲ್ಲಿ ನಮಗೆ ಇಷ್ಟು 3 ಕ್ಯಾಟಗರೀಸ್ ಬರ್ತವೆ ನೋಡಿ. ವ್ಯೂ ಎಕ್ಸಾಮಿನೇಷನ್ ನೋಟಿಫಿಕೇಶನ್, ನೆಕ್ಸ್ಟು ವ್ಯೂ ಅಟೆಂಡ್ ರಿಕ್ವೆಸ್ಟ್ ಫಾರ್ ಸ್ಪೆಷಲ್ ಕೇಸ್ ಎಕ್ಸಾಮ್ ಅಪ್ಲಿಕೇಶನ್. ಅಂದರೆ ಈ ಥರ 2 ಆಪ್ಷನ್ ಇತ್ತು. ಮುಂಚೆ NEP ಬ್ಯಾಚಲ್ಲಿದ್ದಾಗ ಇದೇ ರೀತಿ ಯಾವುದೇ ರೀತಿ ಈ ಥರ ಯಾವುದೂ ಆಗಿರಲಿಲ್ಲ. ಬಟ್ ಇದು ಯಾವುದೋ ಒಂದು ಸ್ಪೆಷಲ್ ಕ್ಯಾಟಗರಿ ಅಂತ ಕೊಟ್ಟಿದ್ದಾನೆ. ಸೊ ಅದು ನಿಮಗೆ ತೋರಿಸ್ತೀನಿ ನೋಡಿ. ಸೊ ನೋಡಿ ಗಾಯ್ಸ್, ಮೊದಲನೇದಾಗಿ ಇದು ಫಸ್ಟ್ ಸೆಮಿಸ್ಟರ್ ಆ್ಯಂಡ್ 3rd ಸೆಮಿಸ್ಟರ್ ಕೆಲವೊಂದು ವಿದ್ಯಾರ್ಥಿಗಳಿಗೆ ಅಂತ ಹೇಳಿದ್ದಾನೆ. ಬಟ್ ಎಲ್ಲ ವಿದ್ಯಾರ್ಥಿಗಳು ಇದು ಅಪ್ಲಿಕಬಲ್ ಆಗುತ್ತೆ. ನೋಡಿ ನಾನು ಹೇಳಿದೆ. ಸೊ ನೋಡಿ, ಥಿಯರಿ ಎಕ್ಸಾಮಿನ್ ಸ್ಟಾರ್ಟ್ ಡೇಟ್ ಬಂದ್ಬಿಟ್ಟು 3ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಸೊ ಥಿಯರಿ ಎಂಡ್ ಆಗೋದು 28/2 ಅಂದರೆ ಫೆಬ್ರಿಗೆ ಇದಾಗುತ್ತೆ. ಪ್ರಾಕ್ಟಿಕಲ್ ಎಕ್ಸಾಮ್ ಡೇಟ್ ಎಲ್ಲ ಕೊಟ್ಟಿದ್ದಾನೆ. ಸೊ ಅದಕ್ಕಿಂತ ಮುಂಚೆ ಎಕ್ಸಾಮ್ ಅಪ್ಲಿಕೇಶನ್ ಡೇಟ್ಸ್ ಅಂತ ಕೊಟ್ಟಿದ್ದಾನೆ ನೋಡಿ. ಸೊ ನೋಡಿ, ಸ್ಟಾರ್ಟ್ ಡೇಟ್, ಫಿಲ್ ಅಪ್ಲಿಕೇಶನ್ ಫಾರ್ಮ್ ಆ್ಯಂಡ್ ಪೇ ಎಕ್ಸಾಮ್ ಫೀ ಅಂತ ಅಂದರೆ ನೋಡಿ ಯಾವತ್ತಿಂದ ಸ್ಟಾರ್ಟ್ ಆಯಿತು ಅಂದರೆ ಡಿಸೆಂಬರ್ 5ನೇ ತಾರೀಕಿನ ಸ್ಟಾರ್ಟ್ ಆಗಿದೆ. ಸೊ ಲಾಸ್ಟ್ ಡೇಟ್ ಬಂದ್ಬಿಟ್ಟು 13ನೇ ತಾರೀಕು ವಿತೌಟ್ ಪೆನಾಲ್ಟಿ ಆಗಿದೆ. ಲಾಸ್ಟ್ ಡೇಟ್ ಓಕೆ ವಿತ್ ಪೆನಾಲ್ಟಿ ಅಂದರೆ ಒಂದು ಪೆನಾಲ್ಟಿ ಅಂದರೆ ಅದಕ್ಕೆ ₹100 ₹200 ಇರುತ್ತೆ, ಅದನ್ನು ಕಟ್ಕೊಳ್ಳೋಕ್ಕೆ 16ನೇ ತಾರೀಕು ಲಾಸ್ಟ್ ಡೇಟ್ ಆಗಿದೆ. ಅದೇ ರೀತಿ ಲಾಸ್ಟ್ ಡೇಟ್ ಫಿಲ್ ಫ್ರಮ್ ದ ಪೇ ಆ್ಯಂಡ್ ಸೆಕೆಂಡ್ ಫೀ, ಅಂದರೆ ಎಕ್ಸಾಮಿನೇಷನ್ ಫೀನ ಸೆಕೆಂಡ್ ಪೆನಾಲ್ಟಿ ಹಾಕಿರ್ತಾರೆ, ಅದಕ್ಕೆ ₹500 ₹1000 ಇರುತ್ತೆ. ಓಕೆ, ಅದು 17ನೇ ತಾರೀಕೆ ಎಂಡ್ ಆಗಿದೆ. ಸೊ ಇವತ್ತು ಆಲ್ರೆಡಿ ಬಂದ್ಬಿಟ್ಟು 29ನೇ ತಾರೀಕು. ಸೊ ಇದು ಇವಾಗಲೂ ಯಾವಾಗ ಕಟ್ಟಬೇಕಂತ ಅಂದರೆ ನೋಡಿ, ನಿಮ್ಗೊಂದು ಲಾಸ್ಟ್ ಒಂದು ಪ್ರೊಸೀಜರ್ ಇದೆ. ಲಾಸ್ಟ್ ಡೇಟ್ ಫಿಲ್ ಅಪ್ಲಿಕೇಶನ್ ಫಾರ್ಮ್ ಆ್ಯಂಡ್ ಪೇ ಎಕ್ಸಾಮ್ ಫೀ ವಿತ್ ಸ್ಪೆಷಲ್ ಕೇಸಸ್ ಲೇಟ್ ಎಕ್ಸಾಮ್ ಅಪ್ಲಿಕೇಶನ್ ಪೆನಾಲ್ಟಿ ಅಂತ ಇದೆ. ಓಕೆ, ಇದಕ್ಕೆ ಕಟ್ಕೊಳ್ಳೋದಕ್ಕೆ ನಮಗೆ ಸೆಕೆಂಡ್ವರೆಗೂ ಸಹ ನಮಗೆ ಪರ್ಮಿಷನ್ ಇದೆ. ಅದು ಸ್ಪೆಷಲ್ ಕ್ಯಾಟಗರಿ. ಸೊ ಅದರಲ್ಲಿ ಏನೆಲ್ಲ ಆಗ್ಬೋದಪ್ಪ ಅಂತ ನೋಡೋದಾದರೆ ನಾನಿಲ್ಲಿ ಕಟ್ಕೊತೀನಿ ನೋಡಿ.
ಒಬ್ಬೊಬ್ರು ಇಲ್ಲೇ ಕಟ್ಟಕ್ಕೆ ಹೋಗ್ತೀರಾ, ಅದು ಆಗೋದಿಲ್ಲ. ಅದಕ್ಕೆ ಇನ್ನೊಂದು ಪ್ರೊಸೀಜರೇ ಇದೆ, ಅದು ನಾನು ಹೇಳ್ತೀನಿ. ನೋಡಿ, ಸ್ಪೆಷಲ್ ಕೇಸ್ ಎಕ್ಸಾಮಿನ್ ಅಪ್ಲಿಕೇಶನ್ ಅಂತ ಹೋದಾಗ ನಿಮಗೆ ಅಂದರೆ ಅದಕ್ಕೆ ರೀಸನ್ ಕೇಳುತ್ತೆ. ನಾಟ್ ಸಬ್ಮಿಟೆಡ್ ಎಕ್ಸಾಮ್ ಅಪ್ಲಿಕೇಶನ್ ಬಿಫೋರ್ ಡ್ಯೂ ಟು ಡೇಟ್. ಯಾಕೆ ಕಟ್ಟಕ್ಕಾಗಲಿಲ್ಲ ಅಂತ ಅದಕ್ಕೆ ಒಂದು ರೀಸನ್ ಬರಿಬೇಕಾಗತ್ತೆ. ಅದಕ್ಕೆ ಒಂದು ಸಪೋರ್ಟಿವ್ ಡಾಕ್ಯುಮೆಂಟ್ನ ನೀವು ಇಲ್ಲಿ ಇನ್ಸರ್ಟ್ ಮಾಡಬೇಕಾಗತ್ತೆ. ಆಮೇಲೆ ಸಬ್ಮಿಟ್ ಮಾಡಿದ್ರೆ ನಿಮಗೆ ಪೇ ಆಪ್ಷನ್ ಬರುತ್ತೆ ವಿತ್ ಪೆನಾಲ್ಟಿ. ಅಂದರೆ ನಿಮಗೆ 1326 ರುಪೀಸ್ ಏನೋ ಇತ್ತಲ್ಲ, ಅದ್ರ ಜೊತೆಗೆ ವಿತ್ ಪೆನಾಲ್ಟಿ 1000 ಮೇಲಿರುತ್ತೆ ಪೆನಾಲ್ಟಿ. ಯಾಕೆ ಅಂದರೆ ನಿಮಗೆ ಫಸ್ಟ್ ಪೆನಾಲ್ಟಿ, ಸೆಕೆಂಡ್ ಪೆನಾಲ್ಟಿ ಎರಡೂ ಸಹ ಮೀರಿರೋ ಕಾರಣ ಸೊ ಇದಕ್ಕೆ ಪೆನಾಲ್ಟಿ ಹಾಕ್ತಾರೆ. ಸೊ ಇದಕ್ಕೆ ಈ ರೀತಿ ಅಂದರೆ ನೀವು ಆನ್ಲೈನ್ ಮುಖಾಂತರ ಇಲ್ಲಿ ನೀವು ರೀಸನ್ ಕೊಟ್ಕೊಂಡು ಇಲ್ಲಿ ನೀವು ಸಪೋರ್ಟಿವ್ ಡಾಕ್ಯುಮೆಂಟ್ ತೊಗೊಂಡು ಸಬ್ಮಿಟ್ ಮಾಡಿಬಿಟ್ರೆ ಆಗೋದಿಲ್ಲ. ಅದಕ್ಕೆ ಬೇರೆನೇ ಇದೆಯಲ್ಲ, ಅದಕ್ಕೆ ಬೇರೆನೇ ಒಂದು ಪ್ರೊಸೀಜರ್ ಇದೆ, ಅದನ್ನ ನೀಟಾಗಿ ತಿಳ್ಕೊಳ್ಳಿ. ಸೊ ಮೊದಲನೇದಾಗಿ ಏನು ಮಾಡಬೇಕಪ್ಪ ಅಂತ ಅಂದರೆ, ನಿಮ್ಮದು ಎಕ್ಸಾಮಿನೇಷನ್ ಫೀಸು ನಿಮ್ಮ ಟೈಮ್ ಝೋನಲ್ಲಿ, ಅಂದರೆ ಅವರು ನೀಡಿರುವಂತಹ ಟೈಮಲ್ಲಿ, ಅಂದರೆ ಫಸ್ಟ್ ಪೆನಾಲ್ಟಿ, ಸೆಕೆಂಡ್ ಪೆನಾಲ್ಟಿ ಮತ್ತು ವಿತೌಟ್ ಪೆನಾಲ್ಟಿನಲ್ಲಿ ನಾವು ಯಾವತ್ತೂ ಕಟ್ಕೊಳ್ಳೋಕ್ಕೆ ಆಗಿಲ್ಲ. ಅದಕ್ಕೆ ಇನ್ನೂ ಈಗ ಟೈಮ್ ಇದೆ, ಅಂದರೆ ಸ್ಪೆಷಲ್ ಕ್ಯಾಟಗರಿಯಲ್ಲಿ ಇನ್ನೂ ಟೈಮ್ ಇದೆ ಅನ್ನೋರಿಗೆ ಈ ವಿಡಿಯೋ. ಅದರಲ್ಲಿ ಏನು ಮಾಡಬೇಕಪ್ಪ ಅಂತ ನೋಡೋದಾದರೆ, ಮೊದಲನೇದಾಗಿ ನಿಮ್ಮ ಕಾಲೇಜಿಗೆ ಹೋಗ್ಬಿಟ್ಟು ನಿಮ್ಮ ಪ್ರಿನ್ಸಿಪಲ್ನ ಮೀಟ್ ಮಾಡಬೇಕಾಗುತ್ತೆ. ಸೊ ಅದರಲ್ಲಿ ನೀವು ಒಂದು ಲೆಟರ್ ಬರೀಬೇಕಾಗುತ್ತೆ. ಅಂದರೆ ಫ್ರಮ್ ನಿಮ್ಮ ಹೆಸರು, ನಿಮ್ಮ ರಿಜಿಸ್ಟ್ರೇಷನ್ ನಂಬರು, ನಿಮ್ಮ ಕಾಲೇಜು, ಇವ್ಯಾಲ್ಯೂಯೇಷನ್ ಸೆಕ್ಷನ್ ಅಂತ ಹಾಕಬೇಕು. ಟು ಏನು ಮಾಡಿಬೇಕಪ್ಪ ಅಂದರೆ ಪ್ರಿನ್ಸಿಪಲ್, ನಿಮ್ಮ ಕಾಲೇಜ್ ನೇಮು ಮತ್ತು ಇವ್ಯಾಲ್ಯೂಯೇಷನ್ ಡಿಪಾರ್ಟ್ಮೆಂಟ್, ಓಕೆ, ಇವ್ಯಾಲ್ಯೂಯೇಷನ್ ಸೆಕ್ಷನ್ ಅಂತ ಹಾಕಿಬಿಟ್ಟು ಸಬ್ಜೆಕ್ಟ್ ಹೇಳ್ತೀನಿ ನೋಡಿ. ಸೊ ಡಿಲೇ ಫಾರ್ ಪೇಯಿಂಗ್ ಎಕ್ಸಾಮಿನೇಷನ್ ಫೀ ಅಂತನಾದ್ರು ಹಾಕ್ಬೋದು, ಇಲ್ಲ ಈ ರೀತಿ ತಡ ಆಗಿತ್ತು ಅಂತ ಹೇಳ್ಬೋದು. ಸೊ ಸೆಕೆಂಡಲ್ಲಿ ಇನ್ನು ನೀವು ಸಬ್ಜೆಕ್ಟ್ ಆಗಿದ್ಮೇಲೆ ಇದನ್ನು ಬರಿಬೇಕಲ್ಲ, ಅಂದರೆ ಬಾಡಿ ಆಫ್ ದ ಲೆಟರ್ ಬರಿಬೇಕಲ್ಲ. ಅದರಲ್ಲಿ ಏನು ಬರಿಬೇಕಪ್ಪ ಅಂತ ನೋಡೋದಾದರೆ, ಸೊ ಅದನ್ನು ಕನ್ನಡದಲ್ಲೇ ಹೇಳ್ತೀನಿ, ನೀವು ಹೆಂಗೆ ಬೇಕಾದ್ರೂ ಇಂಗ್ಲೀಷಲ್ಲಿ ಬರ್ಕೊಬೋದು. ಸೊ ಏನಪ್ಪ ಅಂತ ಅಂದರೆ, ಸರ್ ನಾನು ಕೆಲವೊಂದು ಅಂದರೆ ನಾನು ಎಕ್ಸಾಮಿನೇಷನ್ ಫೀಸ್ ಬೇರೆ ಕಡೆಯಿಂದ ಕಟ್ಟಿಸಿದ್ದೆ, ಆದರೆ ನಮ್ಮ ಫ್ರೆಂಡ್ಸ್ ಕಡೆಯಿಂದ ಕಟ್ಸಿದ್ದೆ, ಅದು ಟೆಕ್ನಿಕಲ್ ಇಶ್ಯೂಯಿಂದ ರಿಜೆಕ್ಟ್ ಆಗಿದೆ. ಅದನ್ನು ನಾನು ಆಲ್ರೆಡಿ ಕಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೆ. ಆದರೆ ನೆನ್ನೆ ಕಾಲೇಜಿಂದ ಕಾಲ್ ಬಂದಿತ್ತು, ಅಥವಾ ನನಗೆ ಗೊತ್ತಾಯಿತು ಎಕ್ಸಾಮಿನೇಷನ್ ಪೇ ಮಾಡಬೇಕು ಅಂತ. ಮತ್ತು ನಂದು ಹೆಲ್ತ್ ಇಶ್ಯೂಸು, ಇಲ್ಲ ಅಂದರೆ ಮದುವೆ ಕಾರಣಗಳು, ಓಕೆ, ಈ ರೀತಿ ಇತ್ತು. ಸೊ ಅಂದರೆ ಈ ರೀತಿ ಇತ್ತು. ಸೊ ಅದಕ್ಕೆ ನಾನು ನೋಡ್ಕೊಳ್ಳೋಕ್ಕಾಗಿಲ್ಲ ಸರ್, ಸಾರಿ. ನನಗೆ ಎಕ್ಸಾಮಿನೇಷನ್ ಫೀಸ್ ಕಟ್ಟೋದಕ್ಕೆ ಒಂದು ಚಾನ್ಸ್ ಮಾಡಿಕೊಡಿ ಪ್ಲೀಸ್ ಸರ್ ಅಂತ ಅವ್ರಿಗೆ ಒಂದು ಲೆಟರ್ ಬರ್ಕೊಟ್ರೆ, ಆ ಲೆಟರ್ನ ಅವರು ಯೂನಿವರ್ಸಿಟಿಗೆ ಫಾರ್ವರ್ಡ್ ಮಾಡಿಕೊಡ್ತಾರೆ. ಸೊ ಫಾರ್ವರ್ಡ್ ಮಾಡಿದ್ಮೇಲೆ ಆ ಲೆಟರು ಮತ್ತು ನಿಮಗೆ ಏನು ಅದು ಫೇಲ್ಯೂಡ್ ಆಗಿರುತ್ತಲ್ಲ ಸ್ಕ್ರೀನ್ಶಾಟು, ಅದನ್ನು ಎರಡನ್ನೂ ತಗೊಂಡೋಗಿ ನಿಮಗೆ ತುಮಕೂರು ಯೂನಿವರ್ಸಿಟಿಯಲ್ಲಿ, ಸೊ ಫಸ್ಟ್ ಆಫ್ ಆಲ್ ಇದು ತುಮಕೂರು ಯೂನಿವರ್ಸಿಟಿ ಅಂಡರಲ್ಲಿ ಬರುವಂತಹ ಎಲ್ಲ ಸ್ಟೂಡೆಂಟ್ಗೂ ಸಹ ಇದು ಅಪ್ಲಿಕಬಲ್ ಆಗುತ್ತೆ. ಸೊ ತುಮಕೂರು ಯೂನಿವರ್ಸಿಟಿಗೆ ಹೋಗಬೇಕಾಗುತ್ತೆ. ತುಮಕೂರು ಯೂನಿವರ್ಸಿಟಿಗೆ ಹೋಗ್ಬಿಟ್ಟು ನಮಗೆ ಎಕ್ಸಾಮಿನೇಷನ್ ಬ್ಲಾಕ್ ಅಥವಾ ಎಕ್ಸಾಮಿನೇಷನ್ ಇವ್ಯಾಲ್ಯೂಯೇಷನ್ ಇದು ಬರುತ್ತಲ್ಲ ಸೆಕ್ಷನ್ನು, ಅಲ್ಲಿಗೆ ಹೋಗ್ಬಿಟ್ಟು ನಿಮಗೆ ಸುಮನ್ ಸರ್ ಅಂತ ಇರ್ತಾರೆ, ತುಮಕೂರು ಯೂನಿವರ್ಸಿಟಿ ಅವರೊಬ್ಬರೇ ಇರೋದು. ಸುಮನ್ ಸರ್ ಹತ್ರ ಹೋಗ್ಬಿಟ್ಟು, ಸರ್ ನಮಗೆ ಈ ರೀತಿ ಅಂದರೆ ನಮಗೆ ಗೊತ್ತಿಲ್ಲದಲ್ಲೇ ಟೆಕ್ನಿಕಲ್ ಕಾರಣದಿಂದ ರಿಜೆಕ್ಟ್ ಆಗಿತ್ತು, ನಾನು ಆಲ್ರೆಡಿ ಕಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೆ, ಆದರೆ ಕಟ್ಟಬೇಕು ಸರ್ ಈಗ ವಿತ್ ಅಂದರೆ ಪೆನಾಲ್ಟಿ ಆಗೋಗಿದೆ, ಬಟ್ ನಾನು ಕಟ್ಟಲೇಬೇಕು ಅಂತ ಅಂದರೆ ಅವರು ನಿಮ್ಗೊಂದು ಫಾರ್ಮ್ ಕೊಡ್ತಾರೆ. ಅದನ್ನು ನೀವು ಫಿಲ್ ಮಾಡಿಬಿಟ್ಟು ನಿಮಗೆ ತುಮಕೂರು ಯೂನಿವರ್ಸಿಟಿಗೇನೆ, ಅಂದರೆ ಅದು ಆನ್ಲೈನ್ ಬರಲ್ಲ, ಅದು ಆಫ್ಲೈನ್ ಮುಖಾಂತರನೇ ಬರುತ್ತೆ. ಆಫ್ಲೈನ್ ಮುಖಾಂತರ ಏನು ಮಾಡಬೇಕಾಗುತ್ತೆ, ನಿಮ್ಗೊಂದು ಡಿ ಕೊಳ್ತಾರೆ, ಇಷ್ಟು ಅಮೌಂಟು ಅಂತ ಕೇಳಿರ್ತಾರೆ. ನೀವು ಅಷ್ಟಕ್ಕೆ ಕಟ್ಟಿಬಿಟ್ಟು ಅದನ್ನು ತಗೊಂಡೋಗ್ಬಿಟ್ಟು ನಿಮ್ಮ ಯಾರು ಸುಮನ್ ಸರಿಗೆ, ಅವರಿಗೆ ಅಂದರೆ ತುಮಕೂರು ಯೂನಿವರ್ಸಿಟಿ ಆ ಸರಿಗೆ ಕೊಟ್ಟರೆ, ಆದಮೇಲೆ ಅದನ್ನು ಮತ್ತೆ ಇನ್ನೊಂದು ಕಾಪಿ ತೊಗೊಂಬಂದು ನಿಮ್ಮ ಅಂದರೆ ನಿಮ್ಮ ಪ್ರಿನ್ಸಿಪಲ್ ಇರ್ತಾರಲ್ಲ ನಿಮ್ಮ ಕಾಲೇಜಲ್ಲಿ, ಅವರಿಗೆ ಕೊಟ್ಟರೆ ಅಲ್ಲಿಗೆ ಎಕ್ಸಾಮಿನೇಷನ್ ಫೀಸ್ ಕಂಪ್ಲೀಟ್ ಆಗುತ್ತೆ, ನಿಮಗೆ ಆಲ್ ಟಿಕೆಟ್ ಜನ್ರೇಟ್ ಆಗುತ್ತೆ. ಸೊ ಇದರಲ್ಲಿ ಪ್ರತಿಯೊಂದು ಕಾರಣಗಳು ಬರ್ತಿರೋದೇನಪ್ಪ ಅಂತ ಅಂದರೆ, ಸೊ ಡಿಲೇ ಫಾರ್ ಪೇಮೆಂಟಿಂದಾಗಿ ನಮಗೆ ಆಲ್ ಟಿಕೆಟ್ ಆಗ್ತಾಯಿಲ್ಲ. ಸೊ ನಮಗೆ DDS ಅಂದರೆ ನಮಗೆ ಏನು ಎಕ್ಸಾಮಿನೇಷನ್ ಸೆಕ್ಷನ್ ನೋಡ್ಕೋತಾರಲ್ಲ ನಮ್ಮ ತುಮಕೂರು ಯೂನಿವರ್ಸಿಟಿಲಿ, ಸೊ ಅವ್ರದ್ದೇ ಅಂದರೆ ಸರ್ ಅಂದರೆ ಫುಲ್ಲು ಅವ್ರು ಅಲೋಕೇಶನ್ ಮಾಡೋದೆಲ್ಲ ಅವರೇನೆ. ಲೈಕ್ ಹೆಂಗೆ ಹೇಳಬೇಕು ಅಂದರೆ ನಿಮಗೆ ಅಂದರೆ ಕಂಪ್ಲೀಟಾಗಿ, ಅಂದರೆ ನಮ್ಮ ತುಮಕೂರು ಯೂನಿವರ್ಸಿಟಿಲಿ ಸೊ ಇಷ್ಟು ಮೆಂಬರ್ಗಳು, ಅಂದರೆ ಎಷ್ಟು ಜನ ನಮಗೆ ಇದನ್ನ ಹಾಕ್ತಾರೆ, ಸ್ಟಾಫ್ ಆಗ್ತಾರಲ್ಲ ಎಕ್ಸಾಮಿನೇಷನ್ ಅಥಾರಿಟಿಗೆ, ಅವ್ರನ್ನೆಲ್ಲ ಅಲೋಕೇಶನ್ ಮಾಡೋದು ಅವರೊಬ್ಬರೇ ಸರ್. ಅವ್ರು ಹೇಳಿದ್ದು ನನಗೇನಪ್ಪ ಅಂತ ಅಂದರೆ,
ಮನು ನನಗೆ ಅಂದರೆ ಈ ಥರ ಡಿಲೇ ಪೇಮೆಂಟ್ ಆದರೆ ನಿಮಗೆ ಹಾಲ್ ಟಿಕೆಟ್ ರಿಜಿಸ್ಟರ್ ಆಗೋದ್ರಲ್ಲಿ ತೊಂದರೆ ಆಗುತ್ತೆ. ಮತ್ತು ಅದೇ ರೀತಿ ನಿಮಗೆ ಕ್ವೆಶ್ಚನ್ ಪೇಪರ್ ಪ್ರಿಂಟ್ ಆಗೋದು ಸ್ವಲ್ಪ ತಡ ಆಗುತ್ತೆ. ಸೊ ಆದ ಕಾರಣ ನಿಮಗೆ ಕರೆಕ್ಟ್ ಟೈಮಲ್ಲಿ ಅಂದರೆ ಅದೇನು ಸ್ಪೆಷಲ್ ಕ್ಯಾಟಗರಿ ಇದೆಯಲ್ಲ, ಅಂದರೆ ಈ ಸ್ಪೆಷಲ್ ರಿಕ್ವೆಸ್ಟ್ ಕ್ಯಾಟಗರಿ, ಆ ಕ್ಯಾಟಗರಿಯಲ್ಲಿ ಕಟ್ಕೊಂಬಿಡಿ, ಇವತ್ತೇ ಹೋಗಿ ಅಂತ ಹೇಳಿದ್ದಾರೆ. ಸೊ ಆದಷ್ಟು ತಡ ಮಾಡಬೇಡಿ. ಯಾರೆಲ್ಲ ಕಟ್ಕೊಂಡಿಲ್ಲ ಪ್ಲೀಸ್ ಇದೇ ದಿನಾಂಕ ನೋಡಿ 2ನೇ ತಾರೀಕು, ಸೊ ಇನ್ನೊಂದು 4-5 ದಿನ ಐತೆ, ಅಷ್ಟರೊಳಗೆ ಎಲ್ಲರೂ ಕಟ್ಕೊಳ್ಳಿ ಅಂತ ಹೇಳ್ತಾ, ಮತ್ತು ಇನ್ನು ಬೇರೆ ಬೇರೆ ಅಂದರೆ ಇದು ತುಂಬ ಹಳೆ ವಿಡಿಯೋ ಆದರೂ ಸಹ ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ SCP ಬ್ಯಾಚ್ ಅವರಿಗೆ ಎಲ್ಲರಿಗೂ ಸಹ ಈ ವಿಡಿಯೋ ಅನ್ವಯ ಆಗುತ್ತೆ. ಆದ ಕಾರಣ ಯಾರೂ ಸಹ ತೊಂದರೆ ಪಡ್ಕೊಬೇಡಿ. ಆ್ಯಂಡ್ ದೆನ್ ನಿಮ್ಗೆ ಯಾವ ರೀತಿ ಹೇಳೋದು ಅಂತ ಅಂದರೆ ಭಯ ಪಡ್ಕೊಬೇಡಿ. ಓಕೆ, ಅದು ಫಸ್ಟ್ ಆಫ್ ಆಲ್ ನೀವು ಭಯ ಪಡ್ಕೊಂಡ್ರೆ ಎಲ್ಲರೂ ಸಹ ಅಂದರೆ ನೀವು ಎಲ್ಲಿ ಆಗಿ ಬಿಡಲ್ವೇನೋ ಅಂತ ಹೆದರ್ಕೋತೀರಾ. ಸೊ ಆದ ಕಾರಣ ಯಾವುದೇ ರೀತಿಯ ಇಶ್ಯೂಸ್ ಬೇಡ ಆ್ಯಂಡ್ ಹೆದರಿಕೆ ಬೇಡ. ಆರಾಮಾಗಿ ಹೋಗಿ ಕೊಟ್ಟಿರೋ ಟೈಮ್ ಝೋನಲ್ಲಿ ಈ ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ನಿಮಗೆ ಸರಿ ಆಗುತ್ತೆ ಅಂತ ಹೇಳ್ತಾ, ಥ್ಯಾಂಕ್ ಯು ಗೈಸ್, ಬಾಯ್, ಸಿ ಯು. ಮತ್ತೊಂದು ವಿಡಿಯೋಲಿ ಸಿಗೋಣ ಅಂತ ಹೇಳ್ತಾ, ಬಾಯ್ ಗೈಸ್, ಸಿ ಯು.